ಎಲ್ರಿಗೂ ನಮಸ್ತೆ. ಸ್ಟಡಿ ಫಾರ್ ಗೋಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. GPSTR 2026 ಪರೀಕ್ಷೆಗೆ ಯಾರು ತಯಾರಿ ಮಾಡಿಕೊಳ್ಳುತ್ತಾ ಇದ್ದೀರಾ, ಎಲ್ಲ ಅಭ್ಯರ್ಥಿಗಳಿಗೆ ಈ ವಿಡಿಯೋ ತುಂಬಾ ಉಪಯುಕ್ತವಾಗಲಿದೆ. ಬಹಳ ಜನರು ಕೇಳುತ್ತಿರುವ ಪ್ರಶ್ನೆ ಏನಂದರೆ, ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಯಾವ ಪುಸ್ತಕ ಓದಬೇಕು, ದಿನಕ್ಕೆ ಎಷ್ಟು ಗಂಟೆ ಓದಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಕೊನೆಯವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂದಾಗ ಮಾತ್ರ ನಾನು ನೀಡ್ತಕ್ಕಂಥ ಪ್ರತಿಯೊಂದು ಎಜುಕೇಷನ್ ಅಪ್ಡೇಟ್ ನಿಮಗೆ ಫಸ್ಟ್ ಬರುತ್ತೆ. ಮೊದಲು ನಾವು ಏನೇ ಕೆಲಸ ಮಾಡಬೇಕಾದ್ರೆ ಮೊದಲಿಗೆ ಗುರಿ ಸ್ಪಷ್ಟವಾಗಿರಬೇಕು. GPSTR ಎಂದರೆ ಕೇವಲ ಒಂದು ಪರೀಕ್ಷೆ ಅಲ್ಲ, ಇದು ಸರ್ಕಾರಿ ಶಿಕ್ಷಕರಾಗುವ ಕನಸಿನ ದಾರಿ. ಆದ್ದರಿಂದ ಮೊದಲಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. 2026ರಲ್ಲಿ ಶಿಕ್ಷಕರಾಗಬೇಕು ಎಂದು ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಶ್ಚಯಿಸಿಕೊಳ್ಳಿ. ಗುರಿ ಸ್ಪಷ್ಟವಾದರೆ ದಾರಿ ತಾನೇ ಸಿಗುತ್ತದೆ. ಎರಡನೆಯದಾಗಿ, ಯಾವ ಪುಸ್ತಕಗಳನ್ನು ಓದಬೇಕು. ಸೊ ಇಲ್ಲಿ ಕಡ್ಡಾಯ ಪುಸ್ತಕಗಳು ಅಂತ ನಾನು ಕೆಲವೊಂದಷ್ಟು ನಿಮಗೆ ಹೇಳ್ತೀನಿ. 6ನೇ ತರಗತಿಯಿಂದ 10ನೇ ತರಗತಿ ರಾಜ್ಯ ಪಠ್ಯ ಪುಸ್ತಕಗಳು, ಆಮೇಲೆ NCERT ಪುಸ್ತಕಗಳು, ನೆಕ್ಸ್ಟ್ ಸೈಕಾಲಜಿ ನೋಟ್ಸ್ ಮಾಡಬೇಕು, ಹಳೆಯ GPSTR ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಬೇಕು, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೆ ಹೆಚ್ಚು ನಾಲೆಜ್ ಇರಬೇಕು. ಹೆಚ್ಚು ಪುಸ್ತಕಗಳನ್ನು ಖರೀದಿಸುವುದಕ್ಕಿಂತ ಕಡಿಮೆ ಪುಸ್ತಕಗಳನ್ನು ಹಲವಾರು ಬಾರಿ ಓದುವುದು ಉತ್ತಮ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ನಿಮ್ಮ ದಿನದ ಟೈಮ್ ಟೇಬಲನ್ನು ನೀವು ಯಾವ ರೀತಿಯಾಗಿ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಕರೆಂಟ್ ಅಫೇರ್ಸ್ ಒಂದು 30 ನಿಮಿಷವರೆಗೆ, ನೆಕ್ಸ್ಟ್ ಸೈಕಾಲಜಿ 1 ಗಂಟೆ ಸ್ಟಡಿ ಮಾಡಿ, ಆಮೇಲೆ ಮಧ್ಯಾಹ್ನ ಸಬ್ಜೆಕ್ಟ್ ಸ್ಟಡಿ ಅಂದರೆ ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀರ ಆ ಸಬ್ಜೆಕ್ಟ್ ಮೇಲೆ 2 ಗಂಟೆ ಸ್ಟಡಿ ಮಾಡಿದರೆ ಸಾಕು. ಸಾಯಂಕಾಲ ಪ್ರೀವಿಯಸ್ ಪೇಪರ್ಸ್ನ ರಿವೈಸೇಷನ್ ಮಾಡಬೇಕು. ನೀವು 1 ಗಂಟೆ ಅದಕ್ಕೆ ನೀವು ಟೈಮ್ ಕೊಟ್ಟರೆ ಸಾಕು. ಎಲ್ಲ ಪೇಪರ್ಸ್ಗಳನ್ನು ನೀವು ಅದನ್ನು ನೋಡ್ತಾ ಹೋಗಿ, ಬಿಡಿಸ್ತಾ ಹೋಗಿ, ಆ ಕ್ವಶನ್ಸ್ಗೆ ಆನ್ಸರ್ ಹುಡುಕ್ತಾ ಹೋಗಿ, ಹೀಗೆ 1 ಗಂಟೆ ನೀವು ಅದ್ರ ಬಗ್ಗೆನೇ ಟೈಮ್ ಸ್ಪೆಂಡ್ ಮಾಡಬೇಕು. ಲಾಸ್ಟ್ ರಾತ್ರಿ ರಿವಿಸನ್ ಮಾಡಬೇಕು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೆಲ್ಲ ಸ್ಟಡಿ ಮಾಡಿರ್ತೀರಿ, ಒಂದು ಸಾರಿ ಮಲ್ಗೋ ಮುಂಚೆ ಅದನ್ನೆಲ್ಲವನ್ನು ನೀವು ರಿವಿಸನ್ ಮಾಡಿದರೆ ನಿಮಗೆ ತಲೆಯಲ್ಲಿ ನೆನ್ಪುಳಿಯುವಂತಹ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರುತ್ತೆ. 1 ಗಂಟೆ ಅದಕ್ಕಂತಾನೆ ನೀವು ನೈಟ್ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಒನ್, ಸೈಕಾಲಜಿನ ಹೇಗೆ ಓದಬೇಕು. ಇದಕ್ಕೆ ತುಂಬ ಜನ ತುಂಬಾ ತಲೆ ಕೆಡಿಸ್ಕೊಳ್ತೀರಾ. ಎಷ್ಟು ಸ್ಟಡಿ ಮಾಡಿದರೂ ಸೈಕಾಲಜಿ ಮಾತ್ರ ತಲೆಯಲ್ಲೇ ಹೋಗ್ತಾ ಇಲ್ಲ ಅಂತೇಳಿ. ನೋಡಿ, ಸೈಕಾಲಜಿನಲ್ಲಿ ಡೆಫಿನೇಷನ್ಸು, ಥಿಂಕರ್ಸ್ ಮತ್ತು ಥೇರೀಸ್ ತುಂಬಾ ಮುಖ್ಯ. ಶಾರ್ಟ್ ನೋಟ್ಸ್ ಕೂಡ ತಯಾರಿಸ್ಕೊಳ್ಬೇಕು. ಪ್ರತಿ ಅಧ್ಯಾಯ ಮುಗಿದ ಮೇಲೆ 20 ಪ್ರಶ್ನೆಗಳನ್ನು ಬಿಡಿಸಿ. ಅಂದರೆ ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿರುತ್ತೆ ಅದನ್ನು ಸ್ಟಡಿ ಮಾಡಿದ ತಕ್ಷಣ ನೀವು ಅದರಲ್ಲಿ ಆ ಒಂದು ಚಾಪ್ಟರ್ 2 ಪೇಜಸ್ ಇರ್ಬೋದು, 3 ಪೇಜಸ್ ಇರ್ಬೋದು, 4 ಪೇಜಸ್ ಇರ್ಬೋದು, ಅದರಲ್ಲಿ ನೀವೇ ಸ್ವತಃ ಕ್ವಶನ್ಸ್ಗಳನ್ನು ತೆಗಿಬೇಕು. 20 ಕ್ವಶನ್ಸ್ಗಳನ್ನ ತೆಗ್ತಾ ಹೋಗಿ ಅದನ್ನು ನೀವು ಸ್ಟಡಿ ಮಾಡ್ತಾ ಹೋಗಿ. ಸೈಕಾಲಜಿ ತುಂಬಾ ಈಸಿ ಆಗುತ್ತೆ. ಆಮೇಲೆ ನೀವು ಮಾಡ್ತಕ್ಕಂಥ ಸಾಮಾನ್ಯ ತಪ್ಪುಗಳು ಏನು ಗೊತ್ತಾ, ನೋಟಿಫಿಕೇಶನ್ ಬರೋವರೆಗೂ ಕಾಯ್ತಾ ಇರ್ತೀರಿ. ಇದು ಮೇನ್ ಆಗಿ ರಾಂಗ್. ಒಂದೇ ದಿನ 10 ಗಂಟೆ ಓದಿ ನಂತರ ಬಿಡುವುದು. ನೀವು ಒಂದೇ ದಿನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿಬಿಡ್ತಾರ, ನಂತರ ಓದೋದನ್ನೇ ಸ್ಟಾಪ್ ಮಾಡ್ತೀರಾ. ಇದು 2ನೇ ತಪ್ಪು. ಹೆಚ್ಚು ಪುಸ್ತಕ ಖರೀದಿಸುವುದು. ನೀವು ಒಂದು ರಾಶಿ ಪುಸ್ತಕವನ್ನು ಖರೀದಿಸಿ ಸ್ಟಡಿ ಮಾಡದೇ ಇದ್ರೂ ಕೂಡ ವೇಸ್ಟ್. ಇಂಪಾರ್ಟೆಂಟ್ ಯಾವ ಪುಸ್ತಕ ಇರುತ್ತೆ ಅದನ್ನು ಮಾತ್ರ ಖರೀದಿಸಿ. ಸುಮ್ಮನೆ ಅವ್ರು ಹೇಳಿದರು, ಇವ್ರು ಹೇಳಿದರು, ಅವ್ರು ಸಜೆಸ್ಟ್ ಮಾಡಿದರು ಅಂತೇಳಿ ಸುಮ್ಮನೆ ಒಂದು ಬ್ಲೈಂಡಾಗಿ ಎಲ್ಲ ಪುಸ್ತಕಗಳನ್ನ ಖರೀದಿಸಿ ಮನೇಲಿ ರಾಶಿ ಮಾಡಿಕೊಂಡ್ರೆ ಅದು ವೇಸ್ಟ್. ಇದು 3ನೇ ತಪ್ಪು. ಕೊನೆಯದಾಗಿ ನೀವು ಮಾಡ್ತಕ್ಕಂಥ ತಪ್ಪು ಯಾವ್ದು ಗೊತ್ತಾ, ರಿವಿಸನ್ ಮಾಡದೇ ಇರುವುದು. ಇದು ಮೇನ್ ನಂಬರ್ ರಾಂಗ್. ಯಾಕಂದರೆ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿರ್ತೀರಾ, ಆದರೆ ಲಾಸ್ಟ್ ಮೂಮೆಂಟ್ ರಿವಿಸನ್ ಮಾಡೋದೇ ಮರ್ತು ಬಿಡ್ತೀರಾ. ಯಾಕಂದರೆ ನಾನು ಎಲ್ಲಾನು ಸ್ಟಡಿ ಮಾಡಿದ್ದೀನಿ, ನೆನಪಲ್ಲಿ ಇರುತ್ತೆ ಅನ್ನೋ ಒಂದು 100% ಓವರ್ ಕಾನ್ಫಿಡೆಂಟ್ ನಿಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಸೊ ಲಾಸ್ಟಿಗೆ ನೀವು ರಿವಿಸನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ಈ 4 ತಪ್ಪುಗಳನ್ನು ಮಾಡಲೇಬೇಡಿ. ಫೈನಲ್ ಆಗಿ ನಿಮಗೆ ಒಂದು ಕಿವಿ ಮಾತು ಹೇಳ,
ಇಂದು ಪ್ರಾರಂಭಿಸಿದ ತಯಾರಿ ನಾಳೆಯ ಸರ್ಕಾರಿ ಉದ್ಯೋಗವಾಗಬಹುದು. ನಿಮ್ಮ ಕನಸನ್ನು ಯಾರೂ ನೆರವೇರಿಸುವುದಿಲ್ಲ, ನೀವೇ ಶ್ರಮಿಸಬೇಕು. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. 2026ರಲ್ಲಿ ಶಿಕ್ಷಕರಾಗಿ ನಿಮ್ಮ ಆಯ್ಕೆ ಪಟ್ಟಿಯಲ್ಲಿ ಇರಲಿ ಅಂತ ಹಾರೈಸ್ತೀನಿ. ನಿಮಗೆ ಸೈಕಾಲಜಿಗೆ ಇಂಪಾರ್ಟೆಂಟ್ ನೋಟ್ಸ್ ಬೇಕು ಅಂತೇಳಿದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಶಿಕ್ಷಕ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಏನಾದರೂ ನಿಮಗೆ ಈ ವಿಡಿಯೋ ಕುರಿತು ಡೌಟ್ ಇದ್ದರೆ ನಿಮ್ಮ ಕ್ವಶನ್ಗಳನ್ನು ಕಮೆಂಟ್ನಲ್ಲಿ ತಿಳಿಸಿ, ನಾನು ಪ್ರತಿಯೊಂದಕ್ಕೂ ಆನ್ಸರ್ ಮಾಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.